ಸ್ನೇಹಿತರೆ ನಮಸ್ಕಾರ. ಸಂಪೂರ್ಣ ಮಹಾಭಾರತದ ಧ್ವನಿ ಸುರುಳಿಯ ಮುಂದುವರೆದ ಭಾಗದಲ್ಲಿ ಇಂದಿನ ವಿಷಯ ಜರಾಸಂಧ ವಧೆ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಜರಾಸಂಧ ವಧೆ. ದುರುಳ ಸಂಹಾರಕನಾದ ಮುರಹರನ ನೇತೃತ್ವದಲ್ಲಿ ಹೊರಟ ಭೀಮಾರ್ಜುನರು ಮತ್ತು ಜೊತೆಯಲ್ಲಿದ್ದ ಸೈನ್ಯವು ಗಿರಿವ್ರಜ ಪಟ್ಟಣದ ತಪ್ಪಲನ್ನು ಸೇರಿತು. ವಾಸುದೇವನು ಭೀಮಾರ್ಜುನರನ್ನು ನೋಡಿ ಗಿರಿವ್ರಜ ಪಟ್ಟಣ ಮತ್ತು ಜರಾಸಂಧನ ಬಲಾಬಲವನ್ನು ಸೂಕ್ಷ್ಮವಾಗಿ ತಿಳಿಸಿದನು. ವೃಕೋದರ ವೈರಿಯು ಮಹಾಪ್ರತಾಪಿಯಾಗಿರುವ ಕಾಲದಲ್ಲಿ ಅವನನ್ನು ನೇರವಾಗಿ ಯುದ್ಧಕ್ಕೆ ಆಹ್ವಾನಿಸುವುದರ ಬದಲು ತಂತ್ರಗಾರಿಕೆಯನ್ನು ಬಳಸುವುದು ಉತ್ತಮ. ಆದುದರಿಂದ ನಮ್ಮ ಮೂವರೊಂದಿಗೆ ಬಂದಿರುವ ಸೈನ್ಯವನ್ನು ಈ ಪರ್ವತಾಗ್ರದ ಬಳಿ ಬಿಟ್ಟು ರಾತ್ರಿಯನ್ನು ಲೆಕ್ಕಿಸದೆ ಕತ್ತಲೆಯಲ್ಲಿ ಅವನಲ್ಲಿಗೆ ತೆರಳುವ. ಈ ಗಿರಿಯ ಶಿಖರದಲ್ಲಿ 3 ಬೇರಿಗಳು ಪರೀಕ್ಷಾರ್ಥವಾಗಿ ಇರಿಸಲ್ಪಟ್ಟಿದೆ. ಅದುವೇ ರಣಭೇರಿ, ಜಯಭೇರಿ, ಮೃತ್ಯುಭೇರಿಯಾಗಿದೆ. ಮಾಗಧನು ರಣಭೇರಿಯನ್ನು ಹೊಡೆದು ಹೊರಟನೆಂದರೆ ಅವನನ್ನು ಸುರಾಸುರರಿಗೂ ಜಯಿಸಲು ಅಸಾಧ್ಯ. ದಿಗ್ವಿಜಯ ನಂತರ ಜಯಭೇರಿಯನ್ನು ಒಮ್ಮೆ ಬಾರಿಸಿದರೆ ಮತ್ತೆ ಅವರನ್ನು ಎದುರಿಸಲು ಹಲವು ಕಾಲ ಯಾರೂ ಬರಲಾರರು. ಇನ್ನೊಂದು ಮೃತ್ಯುಭೇರಿಯಾಗಿವೆ. ಯಾವಾತನು ಅದನ್ನು ಒಡೆದು ಹಾಕುತ್ತಾನೆಯೋ ಅವನಿಂದಲೇ ಜರಾಸಂಧನಿಗೆ ಮರಣವು ನಿಶ್ಚಿತ. ವಸ್ತುಸ್ಥಿತಿ ಹೀಗಿರುವುದರಿಂದ ನಾವು ಮೂವರು ಏಕಕಾಲದಲ್ಲಿ ಇವುಗಳನ್ನು ಒಡೆದು ಹಾಕಬೇಕು. ನಾನು ರಣಭೇರಿಯನ್ನು ಬಾರಿಸುತ್ತೇನೆ, ಅರ್ಜುನನು ಜಯಭೇರಿಯನ್ನು ಮೊಳಗಿಸಲಿ. ಭೀಮನು ಜರಾಸಂಧನನ್ನು ಕೊಲ್ಲಲು ಅರ್ಹ ಬಲವಂತನಾದುದರಿಂದ ಮೃತ್ಯುಭೇರಿಯನ್ನು ಪುಡಿಗೈಯಲಿ. ಭೀಮಾರ್ಜುನರ ಸಂತಸಕ್ಕೆ ಪಾರವೇ ಇಲ್ಲ. ಪಿತೃ ಮಹಾಶಯರಿಗೆ ಸ್ವರ್ಗವನ್ನು ಸಂಪಾದಿಸುವ ಮಹತ್ ಕಾಲದಲ್ಲಿ ಲೋಕಕಂಟಕವನ್ನು ನೆಲಕಚ್ಚಿಸುವ ಉತ್ತಮ ಕಾರ್ಯವನ್ನೆಸಗುವ ಸಂತಸ. ಮೂವರು ಒಂದೇ ಸಮಯದಲ್ಲಿ ಭೇರಿಯನ್ನು ನೆಲಕ್ಕಪ್ಪಳಿಸಿದಾಗ ಆದ ಮಹಾನಿನಾದ ಸಿಡಿಲಿನಂತೆ ಮರುಧ್ವನಿಸಿ ನಭೋಮಂಡಲವು ಗುಡುಗಿತು. ಗಾಢಾಂಧಕಾರದಲ್ಲಿ ಯಾವುದೋ ಒಂದು ಯಮ ಸದೃಶವಾದ ಕರ್ಣ ಕಠೋರ ಶಬ್ದವು ಇಳೆಯನ್ನು ಬಿರಿದಂತೆ ಮಾಡಿತಲ್ಲದೆ ಶಯ್ಯಾಗಾರದಲ್ಲಿ ಮಲಗಿದ್ದ ಜರಾಸಂಧನ ಹೃದಯವನ್ನು ಜಲ್ಲೆನಿಸುವಂತೆ ಮಾಡಿತು. ಅದೇಕೋ ಹಲವು ದಿನಗಳಿಂದ ಮಾಗಧನು ದಿನವಿಡೀ ಹೋದಲ್ಲಿ ಅಪಶಕುನವನ್ನು ನೋಡುತ್ತಿದ್ದನು. ಯಾವುದೋ ಮಹಾವಿಪತ್ತು ಇದಿರಾಗುವಂತೆ ಮನಸ್ಸಿನಲ್ಲಿ ತೋಚಿತು. ಗೋಮಾತೆಯನ್ನು ಪೂಜಿಸಲು ಗೋಶಾಲೆಯನ್ನು ಪ್ರವೇಶಿಸಿದಾಗ ಅವುಗಳು ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿಸಿದವು. ರಾಜಸೌಧದ ಎದುರಿನಲ್ಲಿರುವ ವೃಕ್ಷಗಳ ಮೇಲೆ ಕಾಗೆ ಗೂಗೆಗಳು ಅರಚುತ್ತಿದ್ದವು. ಇಷ್ಟ ದೇವತೆಯ ಅಭಿಷೇಕಕ್ಕೆ ತೆಗೆದಿಟ್ಟ ಮಧುವನ್ನು ಇರುವೆಗಳು ಮುತ್ತುತ್ತಿದ್ದವು. ಆದುದರಿಂದ ಜರಾಸಂಧನ ಕಣ್ಣಿಗೆ ನಿದ್ದೆ ಸ್ವಲ್ಪವೂ ಹತ್ತಿರಲಿಲ್ಲ. ಮಲಗಿರುವ ಹಂಸತುಲಿಕಾ ತಲ್ಪವು ಮುಳ್ಳಿನ ಪಲ್ಲಂಗದಂತೆ ಭಾಸವಾಯಿತು. ಅದು ಸಾಲದಿದ್ದಕ್ಕೆ ಅಂಬರ ಬಿರಿಯುವ ಭೇರಿ ನಿನಾದ ಕೇಳಲ್ಪಟ್ಟಾಗ ಮಾಗಧನ ಹೃದಯ ಕುಸಿಯಿತು. ಅವನು ಕ್ಷಣಕಾಲ ಕಳವಳಗೊಂಡರೂ ಮತ್ತೆ ಮನಸ್ಸನ್ನು ಹದಗೊಳಿಸಿಕೊಂಡನು. ವೀರನಾದನವನು ಆಪತ್ಕಾಲದಲ್ಲಿ ಧೈರ್ಯದಿಂದಿರುವುದು ಅಗತ್ಯವಾಗಿರುವುದರಿಂದ ಕಾಣಿಸಿಕೊಂಡ ಅಪಶಕುನಗಳನ್ನು ಹೋಗಲಾಡಿಸುವುದಕ್ಕೆ ತನ್ನ ರಾಜಪುರೋಹಿತರನ್ನು ತರಿಸಿ ಪ್ರಾಯಶ್ಚಿತ್ತ ಹೋಮವನ್ನು ಪ್ರಾರಂಭಿಸಿದನು. ಹೋಮದ ಧೂಮ ಆಕಾಶ ಪಥವನ್ನೇರಿತು. ಅಗ್ನಿ ಜಾಜ್ವಲ್ಯಮಾನವಾಗಿ ಉರಿಯಿತು. ದುಶ್ಶಕುನಗಳನ್ನು ದೂರಗೊಳಿಸಿ ದುರಂತಗಳನ್ನು ನಿರ್ಮೂಲ ಮಾಡಲು ಭೂದೇವತೆಗಳೆನಿಸಿದ ವಿಪ್ರೋತ್ತಮರಿಗೆ ತೃಪ್ತಿಯಾಗುವಷ್ಟು ದಾನ ಧರ್ಮ ಭೂರಿ ದಕ್ಷಿಣೆಗಳನ್ನಿಟ್ಟರು. ಇತ್ತ ಕೃಷ್ಣ ಭೀಮಾರ್ಜುನರು ಸ್ನಾತಕ ವ್ರತಧಾರಿಗಳಾದರೂ ಶಿಖೆಯಲ್ಲಿ ಹೂ, ಸೆಣಬಿನ ಯಜ್ಞೋಪವೀತ, ದೋತ್ರ, ಗೋಪಿಚಂದನವನ್ನು ಲೇಪಿಸಿಕೊಂಡು ಮಧ್ಯರಾತ್ರಿ ಸಮಯದಲ್ಲಿ ಗಿರಿಯಿಂದಿಳಿದರು. ಬರುತ್ತಾ ರಸ್ತೆಯ ಪಕ್ಕದಲ್ಲಿದ್ದ ಅಂಗಡಿಗಳನ್ನು ಹಾಳುಗೆಡವಿದರು. ಹಿರಿದಾದ ಹೆಬ್ಬಾಗಿಲಿನಿಂದ ಪ್ರವೇಶಿಸುವುದನ್ನು ಬಿಟ್ಟು ಅಪರದ್ವಾರ ಮೂಲಕ ಪ್ರಥಮವಾಗಿ ಎಡಕಾಲನ್ನು ಅರಮನೆಯ ಒಳಗಿಟ್ಟು ಪ್ರವೇಶಿಸಿದರು.
ಇತರ ಬ್ರಾಹ್ಮಣೋತ್ತಮರು ಮಾಗಧನಿಂದ ದಾನ ದಕ್ಷಿಣೆಗಳನ್ನು ಪಡೆದು ಹೋಗುತ್ತಿರುವಾಗ ಅವರಿಗೆ ಎದುರಾಗಿ ಈ ಮೂವರು ಬಂದರು. ಸ್ನಾತಕ ವೇಷದ ಮಹಾ ತೇಜಸ್ವಿಗಳು ವೀರರಂತೆ ವಿಜೃಂಭಿಸಿದರು. ಆಜಾನುಬಾಹು ಸುಂದರ ರೂಪವಂತರೂ ಆದ ಆ ಮೂವರನ್ನು ಕಂಡ ಕೂಡಲೇ ರಾಜನಿಗೆ ಪರಮಾಶ್ಚರ್ಯವಾಯಿತು. ಮಾಗಧನು ಭದ್ರಾಕಾರದ ವಿಪ್ರತ್ರಯರನ್ನು ಸ್ವಾಗತಿಸಿ ಮಣೆಯಲ್ಲಿ ಕುಳ್ಳಿರಿಸಿ ಗೌರವದಿಂದ ಮಧುಪರ್ಕಾದಿಗಳನ್ನಿತ್ತು ಪೂಜಿಸಿದರು. ಆದರೆ ಆಗಂತುಕರು ಏನನ್ನೂ ಸ್ವೀಕರಿಸದೆ ಮೌನವಾಗಿದ್ದರು. ರಾಜನು ಸಂಪ್ರದಾಯದಂತೆ ಕುಶಲವನ್ನು ವಿಚಾರಿಸಿದರೂ ಉತ್ತರ ಇಲ್ಲ. ಅರಸನ ಮನಸ್ಸು ಕಳವಳಗೊಂಡಿತು. ಕುಳಿತಿದ್ದ ಅತಿಥಿಗಳನ್ನು ಅಡಿಯಿಂದ ಮುಡಿಯವರೆಗೆ ದಿಟ್ಟಿಸಿದನು. ಇವರು ನನ್ನನ್ನು ಆಶೀರ್ವಾದ ಮಾಡಲು ಬಂದ ಬ್ರಾಹ್ಮಣರಿರಬಹುದೇ, ಅಥವಾ ವಿಪ್ರರ ಮುಖವಾಡ ಧರಿಸಿಕೊಂಡು ನನ್ನ ಮೇಲೆ ಹಗೆಯನ್ನು ತೀರಿಸಲು ಬಂದ ವೈರಿಗಳು ಇರಬಹುದೇ? ಭೂಪತಿಯು ತನ್ನೊಳಗೆ ಹಲವು ಸಲ ಚರ್ಚಿಸಿದರೂ ಉತ್ತರ ಹೊಳೆಯಲಿಲ್ಲ. ಅಂಗೈ ನೋಡುವುದಕ್ಕೆ ಕನ್ನಡಿ ಯಾಕೆ? ಅವರನ್ನೇ ಕೇಳಿದರಾಯಿತು ಎಂದು ಪ್ರಶ್ನಿಸಿದನು. ವಿಪ್ರಮೋತ್ತಮರೇ, ನಿಮ್ಮನ್ನು ಉಪಚರಿಸಿ ಮಧುಪರ್ಕಾದಿಗಳನ್ನು ಅರ್ಪಿಸಿದರೂ ಸ್ವೀಕರಿಸಲಿಲ್ಲ. ನಿಮ್ಮ ಪರಿಚಯ ನನಗೆ ಆಗಲಿಲ್ಲ. ನಮ್ಮ ನಾಡಿನಲ್ಲಿ ಹುಟ್ಟಿ ಬೆಳೆದವರಂತೆ ಇಲ್ಲ. ನಿಮ್ಮ ನಡೆಯನ್ನು ಟಿವಿಯನ್ನು ಗಮನಿಸಿದರೆ ನಮ್ಮ ಅರಮನೆಗೆ ಗೌರವವನ್ನು ಸಲ್ಲಿಸುವವರಂತೆ ತೋರುವುದಿಲ್ಲ. ಒಂದೊಮ್ಮೆ ನೀವು ಬ್ರಾಹ್ಮಣರು ಅಲ್ಲದಿದ್ದರೆ ಈ ಸ್ನಾತಕ ವೇಷದಲ್ಲಿ ಇಲ್ಲಿ ಬಂದಿರುವ ಕಾರಣವಾದರೂ ಏನು? ವೇಷ ಪಲ್ಲಟಕ್ಕೆ ಬಲವತ್ತರವಾದ ಕಾರಣವಿರಬಹುದೇ? ಈ ಜಗತ್ತಿನಲ್ಲಿ ನನ್ನನ್ನು ವಿರೋಧಿಸುವ ಎದುರಾಳಿಗಳು ಯಾರೂ ಇಲ್ಲ. ಧರೆಯಲ್ಲಿ ನಾಗಪುರದ ಅರಸುಗಳು ಬಹಳ ಪರಾಕ್ರಮವಂತರಾದರೂ ನನ್ನಲ್ಲಿ ಸ್ನೇಹಭಾವದಿಂದ ಇದ್ದಾರೆ. ಹಸ್ತಿನಾವತಿಯ ಚಕ್ರವರ್ತಿಗಳಿಗೆ ನನ್ನಲ್ಲಿ ಹಗೆತನವಿಲ್ಲ. ಭೀಷ್ಮ ಧೃತರಾಷ್ಟ್ರರಲ್ಲಿ ವೈರವನ್ನು ಬೆಳೆಸಿಲ್ಲ. ಇನ್ನುಳಿದ ಪಾಂಡುವಿನ ಮಕ್ಕಳು ಇಂದ್ರಪ್ರಸ್ಥದಲ್ಲಿದ್ದು ರಾಜ್ಯವಾಳುತ್ತಿದ್ದಾರೆ. ಅವರು ಸಜ್ಜನರು, ಸಾತ್ವಿಕರೆಂದು ಕೇಳಿದ್ದೇನೆ. ಅವರು ಇಲ್ಲಿ ಬರಲಿಲ್ಲವೆಂದಾದರೆ ಮತ್ಯಾರು ನನಗೆ ಹಗೆ? ಸರಿ, ಈ ಜಗತ್ತಿನಲ್ಲಿ ನನ್ನ ಹಗೆಗಳಾಗಿ ಯಾದವರು ಮಾತ್ರವಿದ್ದಾರೆ. ಆದರೆ ಆ ಪುಂಡರ ಗಂಡ ತುರುಗಾಹಿ ಮಾಧವನು 17 ಬಾರಿ ನನ್ನಲ್ಲಿ ಯುದ್ಧ ಮಾಡಿ ಸೋತು ಹೆದರಿ ಈಗ ಸಮುದ್ರ ಮಧ್ಯದಲ್ಲಿ ದ್ವಾರಕೆಯನ್ನು ನಿರ್ಮಿಸಿ ಮನೆ ಮಾಡಿದ್ದಾನೆ. ಆ ಗೋಪಕುಮಾರನು ಗೋಪಿಕೆಯರೊಡನೆ ಸರಸವಾಡುವ ಕಾಮುಕನೇ ಹೊರತು ಯುದ್ಧವೀರನಲ್ಲ. ಪಶುಜಾತಿಯನ್ನು ಗುಡ್ಡ ಕಾಡುಗಳಿಗೆ ಒಯ್ದು ಕೊಳಲೂದುವ ಗೋಪಾಲಕನು ಇಲ್ಲಿ ಬರುವುದು ಊಹೆನಿಗೂ ಮೀರಿದ ವಿಚಾರ. ಇನ್ನು ನಾನು ಸೆರೆಯಲ್ಲಿಟ್ಟಿರುವ 86 ರಾಜಕುಮಾರರ ಬಂಧುಗಳು ಇಲ್ಲಿಗೆ ಆಗಮಿಸಲು ಸಾಧ್ಯವಿಲ್ಲ. ನೀವು ಒಂದು ವೇಳೆ ಅವರ ಬಂಧುಗಳೇ ಆಗಿದ್ದಲ್ಲಿ ಅವರೊಳಗೆ ನಿಮ್ಮ ಸಂಬಂಧಿಕರು ಯಾರಿದ್ದಾರೆ? ನಿಮ್ಮ ಮಗನೋ, ಮೊಮ್ಮಗನೋ, ಅಳಿಯನೋ ಯಾರಾದರೂ ಇದ್ದರೆ ತಿಳಿಸಿ. ನಾನು ಕರುಣೆ ತೋರಿ ಬಿಡಬಹುದು. ಕಪಟದಲ್ಲಿ ಬೇಳೆ ಬೇಯಿಸಬಹುದೆಂದು ನಿಶ್ಚಯಿಸಿದಲ್ಲಿ ನಿಮ್ಮ ದಾರಿ ನೆಟ್ಟಗಾಗಲಿಕ್ಕಿಲ್ಲ. ಭಯಪಡದೆ ಯಾರೆಂದು ಹೇಳಿರಿ. ನನ್ನ ವೈರಿಗಳೇ ಆಗಿದ್ದಲ್ಲಿ ನಿಮ್ಮ ಈ ಅವಸ್ಥೆಯು ಈಗ ಪಂಜರದೊಳಗೆ ಸಿಲುಕಿ ಬಿದ್ದ ಹಕ್ಕಿಗಳ ಹಾಗಾಗಿವೆ. ಹೇಳಿರಿ, ನಿಮ್ಮ ನಿಜವನ್ನು ವ್ಯಕ್ತಪಡಿಸಿರಿ. ಆಗ ಸ್ನಾತಕ ವೇಷಧಾರಿಯಾದ ಶ್ರೀಕೃಷ್ಣನು ಮುಗುಳ್ನಕ್ಕನು. ಜರಾಸಂಧ, ನಿನ್ನ ಮನಸ್ಸಿನಲ್ಲಿ ಮೋಡದಂತೆ ಚಲಿಸುತ್ತಿರುವ ದ್ವಂದ್ವ ಮತ್ತು ದರ್ಪಕ್ಕೆ ಉತ್ತರ ಕೊಡಲು ಬಯಸುತ್ತಿದ್ದೇನೆ. ನಾನು ಮತ್ತು ಇವರಿರುವರು ನಿನ್ನ ವೈರಿ ಸ್ಥಾನದಲ್ಲಿ ಇರುವವರು ಎಂಬುದಕ್ಕೆ ಅನುಮಾನವಿಲ್ಲ. ನರಭಕ್ಷಕವಾದ ಹುಲಿಯನ್ನು ಅದರ ಗುಹೆಯೊಳಗೆ ಹೋಗಿ ಸೀಳುವುದಕ್ಕಾಗಿ ಈ ವೇಷದಲ್ಲಿ ಬಂದಿದ್ದೇವೆ ವಿನಾ ನಿನಗಾಗಲಿ ನಿನ್ನ ಚತುರ್ಬಲಕ್ಕಾಗಲಿ ಅಂಜುವವರಲ್ಲ. ಜರಾಸಂಧ, ನಾವು ಧರೆಯ ಧರ್ಮರಕ್ಷಣೆಯ ಭಾರವನ್ನು ಹೊತ್ತಿರುವ ಅತ್ಯುನ್ನತ ಸಂರಕ್ಷಣಾ ಅಧಿಕಾರಿಗಳು. ಬಾಹುಬಲದಿಂದ ಕೊಬ್ಬಿದ ನೀನು ನೃಪರನೇಕರನ್ನು ಸ್ವಾರ್ಥಪರವಾದ ನರಮೇಧ ಯಾಗಕ್ಕೆ ಬಲಿ ಕೊಡಲು ಸೆರೆಮನೆಯಲ್ಲಿ ಕೊಳೆಯಿಸುತ್ತಿರುವೆ. ಆ ಅನಿಷ್ಟ ಚಿಂತನೆಗೆ ಪೂರ್ಣ ವಿರಾಮ ಒದಗಿಸಲು ನಾವಿಲ್ಲಿ ಬಂದಿದ್ದೇವೆ. ನಮ್ಮ ಪರಿಚಯವನ್ನು ಕೇಳುವೆಯಾ? ಒಂದು ವೇಳೆ ಕೇಳಿದರೂ ನಿನ್ನಿಂದ ಏನು ಮಾಡಲು ಸಾಧ್ಯ? ಇದೋ ಈ ನನ್ನ ಬಲಭಾಗದಲ್ಲಿ ನಿಂತಿರುವ ಆಜಾನುಬಾಹು ಅಸಾಧಾರಣ ವೀರನು, ಪುರುಷರೊಳು
ಪುರುಷ ಸಿಂಹನಾಗಿ ಮೆರೆಯುತ್ತಿರುವ ಜಗದ ಪರಾಕ್ರಮಿಗಳನ್ನು ನಡುಗಿಸಬಲ್ಲ ಸಹಸ್ರ ಗಜತ್ರಾಣಿ ಭೀಮಸೇನ. ನನ್ನ ಎಡಕ್ಕೆ ನಿಂತಿರುವವನು ಮತ್ತಾರೂ ಅಲ್ಲ, ಕ್ಷಣ ಮಾತ್ರದಲ್ಲಿ ತ್ರಿನೇತ್ರಧಾರನಾಗಿ ಜಗತ್ತನ್ನೇ ಸುಡಲು ಶಕ್ತನಾದ ಕೈಲಾಸವಾಸಿ ಶಂಕರನ ಭುಜಬಲಕ್ಕೆ ಸಮಾನವಾದ ವೀರ ಸಾಹಸಿ ಅರ್ಜುನ ದೇವ. ನನ್ನ ಪರಿಚಯ ನಿನಗೆ ಆಗಲಿಲ್ಲವೆಂದಾಗ ನಾನು ನಗಬೇಕೋ ಅಥವಾ ಅನುಕಂಪ ತೋರಬೇಕೋ? ನಾನು ಬೇರೆ ಯಾರೂ ಅಲ್ಲ. ಆಗಾಗ ಹಲವು ಸಲ ನಿನ್ನಲ್ಲಿ ಕದನವನ್ನು ಕೊಟ್ಟು ನಿನಗೆ ಸೋಲಿನ ಮೃಷ್ಟಾನ್ನವನ್ನುಣ್ಣಿಸಿ ಸಾಕು ಬೇಕು ಮಾಡಿದ ದುಷ್ಟರಿಗೆ ದುಸ್ವಪ್ನವಾಗಿರುವ ಅಸುರಾರಿ ಧೂಳಿಪಟಲ ಶ್ರೀಕೃಷ್ಣನೇ ನಾನು. ಜರಾಸಂಧ, ನಮ್ಮ ಹೆಸರುಗಳನ್ನು ಆಲಿಸಿ ಹೆದರಬೇಡ. ಧರ್ಮಜ್ಞರಾದ ನಾವು ಏಕಕಾಲದಲ್ಲಿ ನಿನ್ನ ಮೇಲೆ ಕೈ ಮಾಡುವವರಲ್ಲ. ಕೈದುಗಳನ್ನು ತೆಗೆದುಕೊಂಡು ಬರುವಷ್ಟು ಅವಕಾಶ ಕೊಡುತ್ತೇವೆ. ನಮ್ಮ ಈ ಮೂವರಲ್ಲಿ ನೀನು ಯಾರೊಬ್ಬನನ್ನಾದರೂ ಆರಿಸಿ ಕಾಳಗವನ್ನು ಮಾಡಬಹುದು. ಇಹಲೋಕವನ್ನು ಬಿಟ್ಟು ತೆರಳಲು ಸಿದ್ಧನಾಗು. ಜರಾಸಂಧ ಕೇಳಿ ಕೆದರಿದನು. ಮಗದೊಮ್ಮೆ ಕೃಷ್ಣನನ್ನು ನೋಡಿ ನಗೆಯ ಕಡಲಲ್ಲಿ ತೇಲಾಡಿದನು. ಕುದಿಯುತ್ತಿರುವ ಸಿಟ್ಟನ್ನು ತಾತ್ಕಾಲಿಕವಾಗಿ ಉಪಶಮನಗೊಳಿಸಿ ಯಜ್ಞ ವೇದಿಕೆಯ ಮುಂದಿರುವ ಸಭಾಸದರ ಮುಂದೆ ಅಪಹಾಸ್ಯ ಮಾಡಲು ಉದ್ಯುಕ್ತನಾದನು. ಸಭಿಕರೇ, ಚೋರನೆಂದು ಕುಖ್ಯಾತಿ ಪಡೆದ ಕೃಷ್ಣನು ಇಲ್ಲಿ ಬಂದಿರುವುದರಿಂದ ಯಾರೂ ಪಲಾಯನ ಮಾಡಬೇಡಿರಿ, ಭಯಭೀತರಾಗದಿರಿ. ಇವನು ನಮ್ಮ ವಂಶಕ್ಕೆ ಸೇರಿದವನೆಂದು ಹೇಳಲು ನಾಚಿಕೆಯಾಗಿ ಮುಖ ತಗ್ಗಿಸಿ ಮಾತನಾಡಬೇಕಾಗುತ್ತದೆ. ಶುಭ್ರವಾದ ಗೋಡೆಗೆ ಮಸಿಯನ್ನು ಬಳೆದು ನಗುವುದು ಇವನ ಜಾಯಮಾನವಾಗಿದೆ. ನನ್ನ ಇಬ್ಬರು ಕುಮಾರಿಯರ ವೀರಪತಿಯಾದ ಮಥುರಾನಾಥ ಕಂಸನನ್ನು ತನ್ನ ಸೋದರ ಮಾವನೆಂಬ ಬಾಂಧವ್ಯ ಗೌರವವಿಲ್ಲದೆ ವಧೆ ಮಾಡಿದವನು. ಈ ಧೂರ್ತನನ್ನು ಕಾಳಗದಲ್ಲಿ ಕೆಡಹಿ ಈತನ ರಕ್ತದಿಂದ ಸ್ವರ್ಗಸ್ಥನಾದ ಅಳಿಯನಿಗೆ ತರ್ಪಣ ಕೊಡುವ ಉದ್ದೇಶದಿಂದ ಹಲವು ಸಲ ಯುದ್ಧ ಮಾಡಿದೆ. 17 ಸಲ ಕದನದಲ್ಲಿ ಸೋಲುವ ಮತ್ತು ಸಾಯುವ ಕಾಲ ಬಂದಾಗ ಪ್ರತಿ ಬಾರಿಯೂ ಓಡುತ್ತಿದ್ದನು. ಈಗ ನನ್ನ ಭಯದಿಂದ ಸಮುದ್ರ ಮಧ್ಯದಲ್ಲಿ 100 ದ್ವಾರಗಳನ್ನು ನಿರ್ಮಿಸಿ ದ್ವಾರಕಾವತಿಯನ್ನು ರಚಿಸಿದ್ದಾನೆ. ಒಂದು ವೇಳೆ ನಾನು ಅಲ್ಲಿ ದಂಡೆತ್ತಿ ಹೋಗಿ ಯುದ್ಧ ಮಾಡಿದಲ್ಲಿ ಯಾವುದಾದರೊಂದು ಹಿಂದಿನ ಬಾಗಿಲಿನಿಂದ ಓಡುವ ಉದ್ದೇಶದಿಂದ ಊರಿಡೀ ಕದಗಳನ್ನು ನಿರ್ಮಿಸಿದ್ದಾನೆ. ದೇವಕಿಯ ಮಗನಾದ ಈ ಕೃಷ್ಣನಿಗೆ ಭೂಮಿಯಲ್ಲಿ ಜನನವಾಗುವುದಕ್ಕೆ ಯೋಗ್ಯ ಸ್ಥಳಾವಕಾಶ ಎಲ್ಲಿಯೂ ಸಿಗಲಿಲ್ಲ. ಸಮಾಜಘಾತುಕ ಅಪರಾಧಗಳನ್ನೆಸಗಿ ಶಿಕ್ಷೆಯನ್ನು ಅನುಭವಿಸುವ ಅಪರಾಧಿಗಳಿರುವ ಸೆರೆಮನೆಯಲ್ಲಿ ಇವನು ಹುಟ್ಟಬೇಕಾಯಿತು. ಈತನು ಜನಿಸುವಾಗ ತಾಯಿ ತಂದೆಯವರಿಗೆ ಕೈ ಕಾಲುಗಳಿಗೆ ಸಂಕಲೆ. ಎಂತಹ ಅಪಶುಕನ! ಪಿಶಾಚಿಗಳು ದೆವ್ವಗಳು ಸಂಚರಿಸುವ ಕರಾಳ ಮಧ್ಯರಾತ್ರಿಯಲ್ಲಿ ದೇವಕಿಯು ಈತನನ್ನು ಬೆಸಲಾದಳು. ಅಲ್ಲಿಂದಲೇ ಕಳ್ಳತನ ಪ್ರಾರಂಭವಾಯಿತು. ತನ್ನನ್ನು ಗೋಕುಲದಲ್ಲಿ ಇಟ್ಟು ಅಲ್ಲಿ ಇರುವ ಶಿಶುವನ್ನು ಕದ್ದು ತರುವ ಹಾಗೆ ಜನ್ಮ ಕೊಟ್ಟ ತಂದೆಗೂ ಬುದ್ಧಿ ಕಲಿಸಿಕೊಟ್ಟ. ಇದೆಲ್ಲ ಮೋಸದೊಳಗೆ ಮೋಸವಲ್ಲದೆ ಮತ್ತೇನು? ಇವನನ್ನು ಬುಟ್ಟಿಯಲ್ಲಿಟ್ಟುಕೊಂಡು ಹೋಗುವಾಗ ಪರಮ ಪಾವನೆಯಾದ ಯಮುನಾ ನದಿಯು ಈ ಪಾಪಿಯನ್ನು ಸ್ಪರ್ಶಿಸಲು ಹೆದರಿ ದೂರ ಸರಿದಳಂತೆ. ಪಾಪಿ ಹೋದಲ್ಲಿ ಮೊಣಕಾಲು ನೀರು ಎಂಬ ಗಾದೆಯಾಯಿತು. ಈತನಿಗೆ ಹಾಲುಣಿಸಲು ಹೋದ ಮಾತೆ ಪೂತನಿಯ ಸ್ತನವನ್ನು ಸೀಳಿದ ನಿಷ್ಕರುಣಿ. ಈಗ ಇಲ್ಲಿಗೆ ಬಂದು ತಾನು ತೋಡಿದ ಹೊಂಡಕ್ಕೆ ಸ್ವತಃ ಬಿದ್ದಂತಾಗಿದೆ. ಮೊಲವು ಬಲೆಯೊಳಗೆ ಸಿಕ್ಕಿ ಬಿದ್ದಿದೆ. ಇವನನ್ನು ಹೇಗೆ ಮುಗಿಸುತ್ತೇನೆ ಎನ್ನುವುದನ್ನು ನೀವು ಆನಂದದಿಂದ ನೋಡಿರಿ. ಮಾಗಧನು ಇನ್ನೊಮ್ಮೆ ಶ್ರೀಕೃಷ್ಣನ ಕಡೆ ಮುಖ ತಿರುಗಿಸಿದನು. ಕೃಷ್ಣ, ಏನಿದು? ಗುಡ್ಡೆಯ ಬದಿಯಲ್ಲಿಯೋ ಅಥವಾ ನದಿಯ ಬಳಿಯೋ ಕೂಡಿರ್ದ ಪಶು ಸಮೂಹದ ಸಮಕ್ಷಮದಲ್ಲಿ ಕೊಳಲನ್ನೂದಿದ ಹಾಗೆಂದು ಭಾವಿಸಿದೆಯಾ? ನಿಮ್ಮ ಆಟಕ್ಕೆ ಅಥವಾ ಮಾಟಕ್ಕೆ ಮುಗ್ಧ ಗೋಪಿಕೆಯರು ಬಲಿಯಾಗಬಹುದು. ದನ ಕಾಯುವವರು ಸುತ್ತಲೂ ಕುಣಿಯಬಹುದು. ನನ್ನಂತಹ ಅಮಿತ ವಿಕ್ರಮಿ ರಾಜಕಾರಣಿ ಎಂದಿಗೂ ಹಿಂದೇಟು ಹಾಕಲಾರ. ನಿನ್ನನ್ನು ಸೆರೆ ಹಿಡಿದು ಮುಗಿಸಿಬಿಡುತ್ತೇನೆ. ಕಂಸನ ಪರಿವಾರದಲ್ಲಿದ್ದ ಹೋರಿ, ಹೆಂಗಸು, ಬಂಡಿ, ಪಕ್ಷಿಗಳನ್ನು ಕೊಲ್ಲಬಹುದೇ ಹೊರತು ನನ್ನ ಮೈ ಮುಟ್ಟಲು ಸಾಧ್ಯವಾಗದು.
ಈ ರೀತಿ ಕೃಷ್ಣನನ್ನು ನಗೆಗೀಡು ಮಾಡುವುದನ್ನು ಕಂಡು ಗಂಡುಗಲಿ ಭೀಮಸೇನನಿಗೆ ತಡೆಯಲಾಗಲಿಲ್ಲ. ಜರಾಸಂಧ, ಏನಿದು? ಜಗದಾದಿ ದೈವವನ್ನು ವೃಥಾ ನಿಂದಿಸಬೇಡ. ನಿದ್ದೆಗೆಟ್ಟು ಪಿತ್ತ ವಿಕಾರವಾದವನಂತೆ ಅಥವಾ ಮದ್ಯ ತಲೆಗೇರಿದವನಂತೆ ಭಂಗಿ ಕುಡಿದವನಂತೆ ಜಂಬದಿಂದ ಹೀನ ನುಡಿಗಳನ್ನಾಡುತ್ತಿರುವೆ. ನಿನ್ನ ಆಯಸ್ಸಿನ ಅವಧಿ ಮುಗಿಯಿತು. ಸುಮ್ಮನೆ ಗಳಹದೆ ಕದನವನ್ನು ಕೊಡು. ಪುನಃ ಜರಾಸಂಧನು, ಅಯ್ಯ ಪಾಂಡವ ಪುತ್ರರಿರ, ಸತ್ಕುಲ ಪ್ರಸೂತರಾದ ನೀವು ಇಲ್ಲಿ ಬರಿದೆ ಸಾಯುವಿರಿ. ಚಕ್ರವರ್ತಿ ವಂಶಸ್ಥರಾದ ನಿಮ್ಮನ್ನು ಶ್ರೀಕೃಷ್ಣನು ವೃಥಾ ಬಲಿ ಕೊಡುವುದಕ್ಕೆ ತಂದಿರುತ್ತಾನೆ. ಮಾರಿ ದೇವತೆಯ ಮುಂದೆ ತಲೆ ಕಡಿಯಲು ನಿಲ್ಲಿಸಿದ ಕುರಿಯು ಪರಿಸ್ಥಿತಿಯ ಅರಿವಿಲ್ಲದೆ ಶೃಂಗರಿಸಲ್ಪಟ್ಟ ತಳಿರು ತೋರಣಗಳನ್ನು ಮೆಲುಕಾಡುತ್ತಾ ಇರುವಂತೆ ಯಾವುದೋ ಗುಂಗಿನಿಂದ ನನ್ನನ್ನು ಅಳಿಯಲು ಯತ್ನಿಸಬೇಡಿ. ಆ ನಿರ್ದೋಷಿ ಕುರಿಗೆ ಆದ ಬವಣೆ ನಿಮಗಾಗಬಾರದೆಂಬುದೇ ನನ್ನ ಇಚ್ಛೆ ಎಂದನು. ಯೋಧತ್ರಯರು ಮಾಗಧನ ಮಾತುಗಳಿಗೆ ಸೊಪ್ಪು ಹಾಕಿ ಇನ್ನೊಮ್ಮೆ ಕದನಕ್ಕೆ ಆಮಂತ್ರಿಸಿದರು. ಜರಾಸಂಧನು, ಆಗಲಿ ಎಲವೋ ಗೋಪಕುಮಾರ, ಕಂಸನ ಮಾನಿನಿಯರ ವೈಧವ್ಯ ದುಃಖದ ಬೆಂಕಿಯನ್ನು ನಿನ್ನ ರುಧಿರ ಜಲಧಾರೆಯಿಂದ ಶಾಂತಗೊಳಿಸುತ್ತೇನೆ. ಕಂಸ ಕಾಲಯವನನ್ನು ಕೊಂದ ಕೊಬ್ಬನ್ನು ಅಡಗಿಸುತ್ತೇನೆ. ನಿಮ್ಮ ಮೂವರಲ್ಲಿ ಯಾರೊಬ್ಬರನ್ನು ಕದನಕ್ಕೆ ಆಹ್ವಾನಿಸಬಹುದೆಂದು ಹೇಳಿದ್ದರೂ ನಿಮ್ಮಲ್ಲಿ ಯಾರೊಬ್ಬರೂ ಅರ್ಹನಲ್ಲ. ಆದರೂ ಶೌರ್ಯದ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಮರುತಸುತನೂ ಆಗಬಹುದು. ಕೃಷ್ಣ, ನಿನ್ನ ವಿಚಾರವನ್ನು ಬಿಟ್ಟು ಬಿಡು. ಜಗತ್ತಿನಲ್ಲಿ ಹುಡುಕಿದರೆ ನಿನ್ನಂತಹ ಮೋಸಗಾರರು ಇನ್ನೊಬ್ಬರಿಲ್ಲ. ಆಟಕ್ಕೆ ಪಾಠಕ್ಕೆ ಕೂಟಕ್ಕೆ ಕಾಳಗ ಸಿಗತಕ್ಕ ವ್ಯಕ್ತಿ ಸರಿ ಸಮಾನನಾಗಬೇಕು. ಎಲವೋ ನಂದಕುಮಾರ, ನೀನು ಸಲ್ಲದು. ಅರ್ಜುನನು ಇನ್ನೂ ಚಿಕ್ಕವನು. ಇನ್ನೊಮ್ಮೆ ದೃಢಪಡಿಸುತ್ತೇನೆ, ಭೀಮನು ನನ್ನೊಂದಿಗೆ ಕಾಳಗವನ್ನು ಕೊಟ್ಟು ನನ್ನ ಭುಜಬಲವನ್ನು ಪರೀಕ್ಷಿಸಲಿ. ವಾಸುದೇವನು ಭೀಮನನ್ನು ಹತ್ತಿರ ಕರೆದನು. ಭೀಮ, ವಿಕ್ರಮಿಯಾದ ಈತನೊಂದಿಗೆ ಸೆಣಸಿದಲ್ಲಿ ಜಯಗಳಿಸುವುದು ಸುಲಭ ಸಾಧ್ಯವಲ್ಲ. ಬಹು ಜಾಗರೂಕತೆಯಿಂದ ಕಾಳಗವನ್ನು ಕೊಡು. ಜರಾಸಂಧನು ಭೀಮನ ಅಪೇಕ್ಷೆಯಂತೆ ಮಲ್ಲಯುದ್ಧವನ್ನು ನಿಶ್ಚಯಿಸಿದನು. ಭೂಪತಿಯು ಕುಮಾರನಾದ ಸಹದೇವನಿಗೆ ರಾಜ್ಯ ಪಟ್ಟವನ್ನಿತ್ತು ಪಟ್ಟದ ಕತ್ತಿಯನ್ನು ನೀಡಿ ಪುರದ ಬಾಹೆಯಲ್ಲಿ ಕದನಕ್ಕೆ ಸಜ್ಜಾದನು. ಪುಣುಗು ಜವಾಜಿ ಗಂಧ ಲೇಪನವನ್ನು ಈರರು ಲೇಪಿಸಿಕೊಂಡರು. ನಗರದ ಜನಸಮೂಹ ಕೌತುಕದಿಂದ ನೆರೆದರು. ಕಾರ್ತಿಕ ಮಾಸದ ಕೃಷ್ಣ ಪಕ್ಷ ಪಾಡ್ಯದಂದು ಕಾಳಗವು ಪ್ರಾರಂಭವಾಯಿತು. ಹೊಡೆದಾಡುವ ಬರದಲ್ಲಿ ರಾತ್ರಿ ಹಗಲನ್ನು ಇಬ್ಬರೂ ಮರೆತರು. ವೈರಿಯನ್ನು ಮಣ್ಣು ಮುಕ್ಕಿಸುವುದೇ ಅವರ ಧ್ಯೇಯವಾಗಿತ್ತು. ಮಲ್ಲಯುದ್ಧ ನಿಯಮಗಳನ್ನು ಮುರಿಯದೆ ಕಾದುತ್ತಿದ್ದರು. ಒಬ್ಬರನ್ನೊಬ್ಬರು ನೆಲಕ್ಕೆ ಅಪ್ಪಳಿಸಿದರು. ಅರೆಗಳಿಗೆಯಲ್ಲಿ ಚೆಂಡಿನಂತೆ ನೆಗೆದು ಕ್ರೋಧಿತರಾಗಿ ಸೆಣಸಿದರು. ವೈರಿಯು ತನ್ನ ತೋಳ ತೆಕ್ಕೆಯಲ್ಲಿ ಸಿಲುಕಿದಾಗ ಪುಡಿ ಪುಡಿ ಮಾಡಲು ಯತ್ನಿಸಿದರು. ಹಲವರು ಭೀಮನ ಪರಾಕ್ರಮವನ್ನು ನೋಡಿ ಹಿಗ್ಗಿದರೆ, ಇನ್ನು ಕೆಲವರು ವೃದ್ಧಾಪ್ಯದಲ್ಲಿರುವ ಜರಾಸಂಧನ ಬಲವನ್ನು ಕೊಂಡಾಡಿದರು. ಹೀಗೆಯೇ 13 ದಿವಸಗಳು ಕಳೆದವು. ಇಬ್ಬರಲ್ಲಿಯೂ ದರ್ಪದ ಜಲಧಾರೆ ಬತ್ತಲಿಲ್ಲ. ಜಯದ ತೃಷೆ ಅಡಗಲಿಲ್ಲ. ಭೀಮನು ಭೀತನಾಗಿದ್ದಾನೆ. ಮಲ್ಲರ ಮಲ್ಲನಾದ ಮಾಗಧನು ಕುಲಗಿರಿ ವ್ರಜದಂತೆ ಎಂದು ಅರಸನ ಪರಿವಾರ ಕೊಂಡಾಡಿತು. ರಾಮ ಮತ್ತು ರಾವಣ, ಕೃಷ್ಣ ಚಾಣೂರರ ಕಾಳಗದಂತೆ ಯುದ್ಧವು ವಿಜೃಂಭಿಸಿತು. ಇಬ್ಬರ ಮುಷ್ಟಿಗಳು, ತೋಳುಗಳು, ಕೈಕಾಲುಗಳು ಅಬ್ಬರದಿಂದ ಕುಣಿದವು. ಮಲ್ಲಯುದ್ಧದ ಸಮಯದಲ್ಲಿ ಎದ್ದ ಧೂಳಿಯು ನಭವನ್ನು ಆವರಿಸಿತು. ಪಟುಪಟರೀರರು ಮಜ್ಜನ ಭೋಜನಾದಿಗಳನ್ನು ಮರೆತು ಆ ಕಟ್ಟಾಳುಗಳು ಸರಿ ಸಮಾನವಾಗಿ ಮಾರ್ಮಲೆತ್ತು ಹೊಯ್ದಾಡಿದರು. 14ನೇ ದಿವಸ ಕಳೆಯಿತು. ಚತುರ್ದಶಿ ಇರುಳು ಮಾಗಧನ ಬಾಹುಬಲವು ಕೃಷ್ಣ ಪಕ್ಷದ ಚಂದ್ರನಂತೆ ಕಳೆಗುಂದಿತು. ಅವನಲ್ಲಿ ಭಯವು ಆವರಿಸಿ ಶೌರ್ಯ ಒಡೆಯಿತು. ಉರಿಯುತ್ತಿರುವ ನಡು ಮಧ್ಯಾಹ್ನದ ಬಿಸಿಲು ಅಪರಾಹ್ನವಾಗುವಾಗ ತೀಕ್ಷ್ಣತೆಯನ್ನು ಕಳೆದುಕೊಳ್ಳುವಂತೆ ಜರಾಸಂಧನ ಶಕ್ತಿ ಕುಂದಿ ಪಡುವಣ ಕಡಲಲ್ಲಿ ಮುಳುಗುವ ಸೂರ್ಯನಂತಾದನು. ಶ್ರೀಕೃಷ್ಣನು, ಭೀಮ, ಈಗ ಸುಸಮಯ ಪ್ರಾಪ್ತವಾಗಿದೆ.
ಅಪ್ರತಿಮನಾದ ನಿನ್ನ ತಂದೆ ವಾಯುದೇವನನ್ನು ನೆನೆ. ಸಮೀರನ ಅನುಗ್ರಹದಿಂದ ಅತಿ ಬಲಾನ್ವಿತನಾಗಿ ಬಿರುಗಾಳಿ ವೇಗದಿಂದ ಸೆಣಸಾಡುವ ಗಗನಚುಂಬಿ ವೃಕ್ಷದಂತಿರುವ ಈತನನ್ನು ಕೆಳಹಾಕು. ದುರ್ಮತಿಯ ಆಯುಸ್ಸು ಮುಗಿಯಲಿ ಎಂದನು. ಅವರೀರರ ಕದನದ ಭೀಕರತೆಯನ್ನು ವರ್ಣಿಸಲಸಾಧ್ಯ. ಇಬ್ಬರೂ ಪ್ರಳಯ ರುದ್ರರಂತೆ ಪೃಷ್ಠಭಂಗ, ಪೂರ್ಣ ಮೂರ್ಛೆ, ಪೂರ್ಣ ಕುಂಭ, ತೃಣಪೀಠ, ಪೂರ್ಣಯೋಗ, ಮುಷ್ಟಿಕ ಮುಂತಾದ ಮಲ್ಲಯುದ್ಧದ ವೈವಿಧ್ಯತೆಯನ್ನು ಪ್ರದರ್ಶಿಸಿದರು. ಶ್ರೀಕೃಷ್ಣನ ಆಜ್ಞೆಯಾದುದೇ ತಡ. ಭೀಮನು ಅರೆಕ್ಷಣ ಮನದಲ್ಲಿ ಧ್ಯಾನಪರನಾಗಿ ತನ್ಮಯತೆಯಿಂದ ವಾಯುದೇವನನ್ನು ಒಲಿಸಿಕೊಂಡು ಆ ನರಾಧಮನನ್ನು ತುಡುಕಿ ಹಿಡಿದು ಗರ್ರನೆ ತಿರುಗಿಸಿದನು. ಕರಗಳಿಂದ ಮಾಗಧನ 2 ಕಾಲುಗಳನ್ನು ಹಿಡಿದು ಸೀಳಿ ಧರೆಗೆ ಬಿಸುಟುವಾಗ ಭೀಮನಿಗೆ ಪರಮಾಶ್ಚರ್ಯ ಕಾದಿತ್ತು. ದೇಹದ 2 ಸೀಳುಗಳು ಪುನಃ ಪುನಃ ಸಂಧಿಸಿ ಜರಾಸಂಧನು ಎದ್ದು ಹೊಯ್ದಾಡಿದನು. ಹೀಗೆ ಹಲವು ಬಾರಿ ನಡೆಯಿತು. ನಿರುಪಾಯನಾದ ವೃಕೋದರನು ಬಸವಳಿದ ಕರುವು ದನವನ್ನು ಆಶ್ರಯಿಸುವಂತೆ ಶ್ರೀಕೃಷ್ಣನ ಮುಖವನ್ನು ನೋಡಿದನು. ಮುರಮಥನನು ತನ್ನ 2 ಕರಗಳನ್ನು ಕೆಳಮೇಲು ಮಾಡಿ ಸಂಕೇತಗೈದನು. ಸೂಕ್ಷ್ಮಮತಿಯಾದ ಭೀಮನು ಆ ಕೈ ಸನ್ನೆಯನ್ನು ಗ್ರಹಿಸಿ ಜರಾಸಂಧನನ್ನು ಇನ್ನೊಮ್ಮೆ ಸೀಳಿ ದೇಹವನ್ನು ತಲೆ ಕೆಳಗೆ ಕಾಲು ಮೇಲೆ ಮಾಡಿ ಬಹುದೂರಕ್ಕೆ ಬಿಸಾಡಿದನು. ಮಾಗಧ ಮತ್ತೆ ಎದ್ದು ಬರಲೇ ಇಲ್ಲ. ರಾಜಸೂಯ ಯಾಗದ ಪ್ರಥಮ ವಿಘ್ನ ನಿವಾರಣೆಯಾಯಿತು. ಕೃಷ್ಣಾರ್ಜುನರು ಭೀಮನನ್ನು ಆಲಂಗಿಸಿಕೊಂಡರು. ಭಯದಿಂದ ತತ್ತರಿಸಿ ಹೋದ ಪ್ರಜಾಜನರಿಗೆ ಶ್ರೀಕೃಷ್ಣನು ಧೈರ್ಯವನ್ನಿತ್ತನು. ಮಗಧ ರಾಜ್ಯದ ಮುಂದಿನ ದೊರೆ ಜರಾಸಂಧನ ಮಗನಾದ ಸಹದೇವನೆಂದು ಡಂಗುರ ಸಾರಿದರು. ವೃಥ ಕಾರಣವಿಲ್ಲದೆ ಸೆರೆಮನೆಯಲ್ಲಿ ಮಾಗಧನ ಶಕ್ತಿ ಸಂಕಲೆಯಿಂದ ಬಂಧಿಸಲ್ಪಟ್ಟ ರಾಜಕುಮಾರರು ಆ ಕ್ಷಣವೇ ಬಿಡುಗಡೆಗೊಳಿಸಲ್ಪಟ್ಟರು. ಮಗಧ ಸುತ ಸಹದೇವನು ಶ್ರೀಕೃಷ್ಣನ ತೇರಿನಲ್ಲಿ ಮುತ್ತು, ಮಾಣಿಕ್ಯ, ವಜ್ರ, ವೈಡೂರ್ಯ, ಮರಕತವನ್ನು ತುಂಬಿಸಿ ತಮ್ಮ ಪಾಲಿನ ಕಪ್ಪ ಕಾಣಿಕೆಗಳನ್ನು ಅರ್ಪಿಸಿದನು. ಗರುಡಸ್ಥ ಧ್ವಜಸ್ತಂಭವುಳ್ಳ ದೇವಕೀ ನಂದನನ ಸ್ಯಂದನವು ಗಿರಿವ್ರಜ ಪಟ್ಟಣದ ಹೆದ್ದಾರಿಗಳನ್ನು ದಾಟಿ ಇಂದ್ರಪ್ರಸ್ಥಕ್ಕೆ ತೆರಳಿತು. ಧರ್ಮಜನಿಗೆ ಶ್ರೀಕೃಷ್ಣನು ಭೀಮಾರ್ಜುನರೊಂದಿಗೆ ವಿಜಯಿಯಾಗಿ ಇಂದ್ರಪ್ರಸ್ಥಕ್ಕೆ ಮರಳುವ ಸುವಾರ್ತೆ ತಲುಪಿದಾಕ್ಷಣ ತನ್ನವರನ್ನು ಕೂಡಿಕೊಂಡು ಪುರದ ಬಾಹ್ಯೆಯಲ್ಲಿ ನಿಂತು ಬಂಗಾರದ ಹರಿವಾಣಗಳಲ್ಲಿ ಹೂವು, ಗಂಧ, ಪನ್ನೀರುಗಳನ್ನಿತ್ತು ಸ್ವಾಗತಿಸಿದನು. ಮಹಿಳೆಯರು ಮಂಗಳಾರತಿಯನ್ನೆತ್ತಿದರು. ಶ್ರೀಕೃಷ್ಣನು ಕುಂತಿಗೆ ನಮಿಸಿ ಜರಾಸಂಧ ವಧೆಯನ್ನು ಅರುಹಿ ದ್ವಾರಕಾವತಿಗೆ ತೆರಳಿದನು. ಧರ್ಮನಂದನನು ದೌಮ್ಯರನ್ನು ಆಮಂತ್ರಿಸಿ ಯಾಗಕ್ಕೆ ಬೇಕಾದ ಸಕಲ ಸಿದ್ಧತೆಗಳನ್ನು ಗೈಯುವುದರಲ್ಲಿ ನಿರತನಾದನು. ಚತುರ್ದಿಕ್ಕುಗಳಿಗೂ ತೆರಳಿ ದಿಗ್ವಿಜಯ ಗಳಿಸುವುದರ ಬಗ್ಗೆ ತನ್ನ ತಮ್ಮಂದಿರಲ್ಲಿ ಪ್ರಶ್ನಿಸಿದನು. ಜರಾಸಂಧನೊಬ್ಬನು ಅಳಿದಿದ್ದರೂ ಉಳಿದವರನ್ನು ಯಾರು ಗೆಲ್ಲುವುದೆಂದು ಚಿಂತಿತನಾದನು. ಭೀಮಾರ್ಜುನರೇ, ಭೂಮಂಡಲದ ಅರಸುಗಳು ಸುಲಭದಲ್ಲಿ ಮಣಿಯುವವರಲ್ಲ. ಅವರನ್ನು ಸೋಲಿಸಿ ಕಪ್ಪ ಕಾಣಿಕೆಗಳನ್ನು ಪಡೆಯದಿದ್ದರೆ ನಮ್ಮ ಕೀರ್ತಿಗೆ ಕಳಂಕ ಕಟ್ಟಿಟ್ಟ ಗಂಟು. ದಂಡೆತ್ತಿ ಜಯಶೀಲರಾಗದಿದ್ದರೆ ನಾಕದ ನಾರಿಯರು ನಮ್ಮನ್ನು ನೋಡಿ ನಗುವಂತಹ ದುಸ್ಥಿತಿ ಬರಬಹುದು. ನಿಮ್ಮ ಭುಜಬಲದ ಸಿರಿಯ ಮೇಲೆ ಅಮಿತವಾದ ವಿಶ್ವಾಸವಿದೆಯಾದುದರಿಂದ ಮುಂದಿನ ಮಾರ್ಗವನ್ನು ಸೂಚಿಸಿರಿ. ಭೀಮಾರ್ಜುನರು ಅಣ್ಣನನ್ನು ಧೈರ್ಯದ ನುಡಿಗಳಿಂದ ಪ್ರೋತ್ಸಾಹಿಸಿ ಕಾರ್ಯೋನ್ಮುಖರಾದರು. ಆ 4 ಸಹೋದರರು ಶುಭ ಗಳಿಗೆಯಲ್ಲಿ ಶಸ್ತ್ರಾಸ್ತ್ರಧಾರಿಗಳಾಗಿ ದಿಗ್ವಿಜಯಕ್ಕೆ ಹೊರಟು ನಿಂತರು. ಅತುಲ ವಿಕ್ರಮಿಗಳಾದ ಆ ಪಾಂಡುಕುಮಾರರು ವೇದವ್ಯಾಸ ದೌಮ್ಯರಿಗೆ ವಂದಿಸಿ ಕುಂತಿಯ ಚರಣಧೂಳಿಯನ್ನು ಹಣೆಗೆ ಹಚ್ಚಿಕೊಂಡು ವಿಪ್ರ ಸಮೂಹಕ್ಕೆ ನಮಿಸಿ ಅಣ್ಣನಿಂದ ಅಪ್ಪಣೆಯನ್ನು ಪಡೆದು ವಂದಿ ಮಾಗಧರು ಜಯ ಜಯ ಎನ್ನುತ್ತಿರಲು ಶುಭ ಗಳಿಗೆಯಲ್ಲಿ ಅರಮನೆಯಿಂದ ಹೊರಟರು. ಅರ್ಜುನನು ಉತ್ತರ ದಿಕ್ಕಿಗೆ, ಪವನಸುತನು ಮೂಡಣಕ್ಕೆ, ಸಹದೇವನು ದಕ್ಷಿಣಕ್ಕೆ, ನಕುಲನು ಪಶ್ಚಿಮಕ್ಕೆ ತೆರಳಿದರು. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ. ಧನ್ಯವಾದಗಳು.